ಇವತ್ತು ಎರಡು ರಾಜ್ಯಗಳಲ್ಲಿ ಮತದಾನ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮತದಾನ ಭಾರೀ ಚುರುಕಾಗಿ ಸಾಗ್ತಾ ಇದೆ. ತಮಿಳುನಾಡಿನಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಒಂದೇ ಹಂತದಲ್ಲಿ ಮತದಾನ ಆಗಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ. ಬೆಳಗ್ಗೆಯಿಂದಲೇ ಹಕ್ಕು ಚಲಾಯಿಸ್ತಾ ಇದ್ದಾರೆ ಜನ. ಗಣ್ಯರು ಕೂಡ ಬೆಳ್ಳಂಬೆಳಗ್ಗೆ ಬೂತ್ಗೆ ಬಂದು ತಮ್ಮ ವೋಟನ್ನು ಹಾಕ್ತಿದ್ದಾರೆ. ಪಲ ಅಜಿತ್, ಕಮಲ್ ಹಾಸನ್, ದಳಪತಿ ವಿಜಯ್, ಚಿದಂಬರಂ, ಖುಷ್ಬು, ತಮಿಳಿಸೈ ಸೌಂದರರಾಜನ್ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ದಾರೆ ಗಣ್ಯರು. ನೋಡಿ, ವಿಜಯ್ ಬರ್ತಿದ್ದಂತೆ ನೂಕುನುಗ್ಗಲು. ಅವರ ಅಭಿಮಾನಿಗಳು ಅವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಮುಂದೆ ಬರ್ತಿದ್ದಾರೆ. ತಮಿಳುನಾಡಿನ ಒಟ್ಟು 234 ಕ್ಷೇತ್ರಗಳಿಗೆ, ಅಂದರೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲೇ ಚುನಾವಣೆ. ವಿಜಯ್ ಚುನಾವಣಾ ಕಣದಲ್ಲಿರೋದು ತಮಿಳುನಾಡಿನ ಎಲೆಕ್ಷನ್ ಅನ್ನು ರಂಗೇರಿಸಿದ್ದು. ಎಸ್, ಗಣ್ಯರಿಂದ ವೋಟಿಂಗ್ ಆಗಿದೆ. ತಮಿಳುನಾಡು ಸಿಎಂ ಸ್ಟಾಲಿನ್ ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ವಿಜಯ್ ಕೂಡ ತಮ್ಮ ವೋಟನ್ನು ಹಾಕೋದಕ್ಕೆ ಬಂದಿದ್ದಾರೆ. ಹಾಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಂದಿರೋದನ್ನು ಗಮನಿಸ್ತಾ ಇದ್ವಿ. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ಈ ಮತದಾನ ನಡೆಯಲಿದ್ದು, ಹಲವಾರು ಸೆಲೆಬ್ರಿಟಿಗಳು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅಜಯ್ ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀವಿ. ಬೆಳಗ್ಗೆನಿಂದ ಹಕ್ಕು ಚಲಾಯಿಸ್ತಾ ಇದ್ದಾರೆ ಜನ. ನಟ ಅಜಿತ್ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರೋದು. ಹಾಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಜೊತೆಗೆ ಈ ಬಾರಿ ಚುನಾವಣಾ ಕಣಕ್ಕಿಳಿದು ರಂಗೇರಿಸಿರುವಂತಹ ನಟ ವಿಜಯ್ ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದಾಗಿದ್ದಾರೆ. ಚಿದಂಬರಂ, ಖುಷ್ಬು ಹಾಗೂ ತಮಿಳಿಸೈ ಸೌಂದರರಾಜನ್ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸರತಿ ಸಾಲಲ್ಲಿ ನಿಂತು ತಮ್ಮ ಮತವನ್ನು ಹಾಕಿರೋದನ್ನು ಗಮನಿಸ್ತಾ ಇದ್ದೀವಿ. ಒಟ್ಟು 234 ಕ್ಷೇತ್ರಗಳು ತಮಿಳುನಾಡಿನಲ್ಲಿ. ಎಲ್ಲ ಕ್ಷೇತ್ರಗಳಿಗೂ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಈ ಬಾರಿಯ ಚುನಾವಣೆಯ ವರಸೆಯೇ ಬೇರೆ ಇತ್ತು. ಸದಾ ಡಿಎಂಕೆ ಐಡಿಎಂಕೆ ನಡುವಿನ ಸೆಣಸಾಟ ಇರ್ತಿತ್ತು. ಈ ಬಾರಿ ವಿಜಯ್ ಎಂಟ್ರಿಯಿಂದಾಗಿ ಬಹಳ ಹೊಸ ತಿರುವು ಪಡಿತಾ ಇದೆ. ಕಮಲ್ ಹಾಸನ್ ತಮ್ಮ ಪುತ್ರಿ ಶ್ರುತಿ ಹಾಸನ್ ಜೊತೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಪೋಸ್ ಕೊಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಬೆಳ್ಳಂಬೆಳಗ್ಗೆ ಬಂದು ತಮ್ಮ ವೋಟನ್ನು ಹಾಕಿ ಕರ್ತವ್ಯವನ್ನು ಮೆರೆದಿದ್ದಾರೆ ಸೆಲೆಬ್ರಿಟಿಗಳು, ರಾಜಕೀಯ ಧುರೀಣರು. ವೆರಿ ಇಂಟ್ರೆಸ್ಟಿಂಗ್ ಈ ಬಾರಿಯ ತಮಿಳುನಾಡಿನ ಚುನಾವಣೆ. ಬಿಜೆಪಿ ಕಾಂಗ್ರೆಸ್ ಕೂಡ ತಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳೋದಕ್ಕೆ ಭಾರಿ ಸೆಣಸಾಟ ನಡೆಸ್ತಾ ಇದೆ. ಆದರೆ ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳ ನಡುವೆ ಭಾರಿ ಹಣಾಹಣಿ ಇದೆ. ಆಡಳಿತಾರೂಢ ಡಿಎಂಕೆ ಮತ್ತು ವಿರೋಧ ಪಕ್ಷ ಎಐಎಡಿಎಂಕೆ, ಎರಡೂ ಪಕ್ಷದ ನಡುವೆ ಬಹಳ ದೊಡ್ಡ ಸೆಣಸಾಟ. ಅದೇ ಇದರಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಡೋದೇ ವಿಜಯ್ ಪಕ್ಷ ಅನ್ನೋದು ಚರ್ಚೆ. ಖುಷ್ಬು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್ ಬೆಳ್ಳಂಬೆಳಗ್ಗೆ ಬಂದು ತಮ್ಮ ಮತವನ್ನು ಚಲಾಯಿಸಿರೋದನ್ನು ನೋಡ್ತಾ ಇದ್ದೀವಿ. 4023 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದಿರೋದು ತಮಿಳುನಾಡಿನಲ್ಲಿ. ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಮುಂದಾಗಿದ್ದಾರೆ. ಮೇ 4ಕ್ಕೆ ಎಣಿಕೆ ನಡೆಯುತ್ತೆ. ಇವತ್ತು ಒಂದೇ ಹಂತದಲ್ಲಿ ಎಲ್ಲ 234 ಕ್ಷೇತ್ರಗಳಿಗೂ ಚುನಾವಣೆ. ಇನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇವತ್ತು ಮತದಾನ. ಇನ್ನು ಮಮತಾಗೆ 48 ಗಂಟೆ ಪ್ರಚಾರಕ್ಕೆ ನಿಷೇಧ ಹೇರೋದಕ್ಕೆ ಬಿಜೆಪಿ ಆಗ್ರಹಿಸ್ತಾರೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಬಿಜೆಪಿ ದೂರು ಕೊಟ್ಟಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಮತಾ ವಿರುದ್ಧ ಬಿಜೆಪಿಯಿಂದ ದೂರು. 48 ಗಂಟೆಗಳ ಕಾಲ ಪ್ರಚಾರ ನಿಷೇಧ ಹೇರುವಂತೆ ಬಿಜೆಪಿ ಒತ್ತಾಯಿಸ್ತಾ ಇದೆ. ಏನ್ ಕಾರಣ ಅಂತಂದ್ರೆ, ಭಾಷಣದಲ್ಲಿ ಮಮತಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ.
ಕೇಂದ್ರ ಪಡೆಯ ವಿರುದ್ಧ ಹಿಂಸಾಚಾರಕ್ಕೆ ಮಮತಾ ಪ್ರಚೋದನೆ ಕೊಟ್ಟಿದ್ದಾರೆ. ಮತಗಟ್ಟೆಗೆ ಶಸ್ತ್ರಾಸ್ತ್ರಗಳೊಂದಿಗೆ ಬರುವಂತೆ ಮತದಾರರಿಗೆ ಕರೆ ಕೊಟ್ಟಿದ್ದಾರೆ. ನೀತಿ ಸಂಹಿತೆಯ ಉಲ್ಲಂಘನೆ, ಹಾಗಾಗಿ ಪ್ರಚೋದನಾಕಾರಿ ಭಾಷಣದ ಮೂಲಕ ಮತದಾರರ ದಿಕ್ಕು ತಪ್ಪಿಸಿರುವಂತಹ ಮಮತಾ ವಿರುದ್ಧ ಕ್ರಮ ಆಗಬೇಕು ಅಂತ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಮನವಿಯನ್ನು ಮಾಡಿಕೊಂಡಿದೆ. ಮೊದಲ ಹಂತದ ಮತದಾನ ಇವತ್ತು ಪಶ್ಚಿಮ ಬಂಗಾಳದಲ್ಲಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಮತಾ ವಿರುದ್ಧ ಬಿಜೆಪಿ ದೂರು ಕೊಟ್ಟಿದೆ. 48 ಗಂಟೆಗಳ ಕಾಲ ಪ್ರಚಾರಕ್ಕೆ ನಿಷೇಧ ಹೇರಿ ಅನ್ನೋದು ಬಿಜೆಪಿಯ ಒತ್ತಾಯ. ಎರಡೂ ರಾಜ್ಯದ ಚುನಾವಣಾ ಅಬ್ಬರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇವತ್ತು 2 ಪ್ರಮುಖ ರಾಜ್ಯಗಳಲ್ಲಿ ಚುನಾವಣೆ ಆಗ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ, ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಚುನಾವಣೆ. ಎರಡೂ ಕಡೆಯ ಮೂಡ್ ಹೇಗೆ ಕಂಡು ಬರ್ತಾ ಇದೆ? ಈ ಬಾರಿಯ ತಿರುವು ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಪಾಯಿಂಟ್ಸ್ಗಳು ಕಂಡು ಬರ್ತಾ ಇದೆ ಇವತ್ತು ಈ ಬಾರಿಯ ಚುನಾವಣೆಯಲ್ಲಿ ಅಂತ. ಪ್ರತಿಮಾ, ವೆರಿ ಇಂಪಾರ್ಟೆಂಟ್ಲಿ ಪಶ್ಚಿಮ ಬಂಗಾಳದ ಬಗ್ಗೆ ಮಾತನಾಡಬೇಕು. ಯಾಕೆಂದರೆ ಪಶ್ಚಿಮ ಬಂಗಾಳದ ಚುನಾವಣೆ, ಅದರಲ್ಲೂ 2011 ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂಥ ಚುನಾವಣೆಗಳ ಪ್ಯಾಟರ್ನ್ ಅನ್ನು ಗಮನಿಸ್ತಾರೆ. ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಜೊತೆಗೆ ಚುನಾವಣೆ ಆದ ಬಳಿಕ ಈ ಎರಡೂ ಹಂತದಲ್ಲೂ ಕೂಡ ಭಾರಿ ಮಟ್ಟದ ಒಂದು ಹಿಂಸಾಚಾರ ಕೂಡ ಆಗುತ್ತೆ. ಬಹುಶಃ ಹಿಂದೆಂದೂ ಕೂಡ ಕಂಡಿರದಂಥ ರೀತಿಯಲ್ಲಿ ಸುಮಾರು 2.5 ಲಕ್ಷ CRPF ಸಿಬ್ಬಂದಿಯನ್ನು, ಭದ್ರತಾ ಪಡೆಯನ್ನು ಈಗಾಗಲೇ ಬಂಗಾಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಇವತ್ತು ಬಂಗಾಳದ 152 ಕ್ಷೇತ್ರಗಳು, ಅದರಲ್ಲೂ ಉತ್ತರ ಬಂಗಾಳದ ಹೆಚ್ಚಿನ ಕ್ಷೇತ್ರಗಳು ಮತದಾನಕ್ಕೆ ರೆಡಿಯಾಗಿವೆ. ಇನ್ಫ್ಯಾಕ್ಟ್ ಮತದಾನ ಆರಂಭ ಆಗಿದೆ ಈಗಾಗಲೇ. ಹೀಗಾಗಿ ಸಹಜವಾಗಿ ಒಂದು ದೊಡ್ಡ ನಿರೀಕ್ಷೆ ಇದೆ. ಯಾಕೆಂದರೆ ತುಂಬ ಹೈ ಪ್ರೊಫೈಲ್ ಆದಂಥ ಚುನಾವಣೆ ಇದಾಗಿದೆ. ಕಳೆದೆಲ್ಲ ಬಾರಿಯ ಚುನಾವಣೆಗಿಂತ ಈ ಬಾರಿ ಬಿಜೆಪಿ ಮತ್ತು ಮಮತಾ ಬ್ಯಾನರ್ಜಿ TMC ನಡುವೆ ತುಂಬ ಬಿರುಸಿನ ಒಂದು ಪೈಪೋಟಿ ಕಾಣ್ತಾ ಇದೆ. ಈ ಪ್ಯಾಟರ್ನ್ ಅನ್ನು ಗಮನಿಸ್ತಾ ಇದ್ರೆ, ಈಗ ತಾನೇ ಚುನಾವಣೆ ಆರಂಭವಾಗಿದ್ದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತಗಟ್ಟೆ ಹತ್ರ ಬರ್ತಾ ಇದ್ದಾರೆ. ಅಂದರೆ ಉತ್ತರ ಭಾರತ, ಇನ್ಫ್ಯಾಕ್ಟ್ ಉತ್ತರ ಭಾರತ, ಅದರಲ್ಲೂ ಪೂರ್ವ ಭಾರತದಲ್ಲಿ ಬೆಳಗಿನ ಅವಧಿ ಏನಿರುತ್ತೆ, ಅಂದರೆ 7 ಗಂಟೆಯಿಂದ ಸುಮಾರು 11 ಗಂಟೆ ತನಕ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನು ನಾವು ನಿರೀಕ್ಷೆ ಮಾಡಬಹುದಾಗುತ್ತೆ ಪ್ರತಿಮಾ. ಯಾಕಂದರೆ ಒಂದು ಬಿಸಿಲಿನ ಕಾರಣ, ಜೊತೆಗೆ ಸೂರ್ಯೋದಯ ಸ್ವಲ್ಪ ಬೇಗ ಆಗಿರುವಂಥ ಹಿನ್ನೆಲೆಯಲ್ಲಿ ಜನಜೀವನ ಕೂಡ ಸ್ವಲ್ಪ ಆಕ್ಟಿವ್ ಆಗಿರುತ್ತೆ. ಅದರಲ್ಲೂ ರೂರಲ್ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ಪ್ರಮಾಣದ ಮತದಾನ ಕಳೆದ ಬಾರಿ ಕೂಡ ಸ್ವಲ್ಪ ಬೇಗವೇ ಆಗಿತ್ತು. ಅಂದರೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ ಸುಮಾರು 30-40% ಮತದಾನ ಆಗಿತ್ತು. ಹೀಗಾಗಿ ಇವತ್ತು ಕೂಡ ಅದೇ ಮಾದರಿ ಒಂದು ಪ್ಯಾಟರ್ನ್ ಅನ್ನು ನಾವು ಗಮನಿಸಬಹುದಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಜೊತೆಗೆ ಸುವೇಂದು ಅಧಿಕಾರಿ ಸೇರಿದಂತೆ, ಪ್ರದೀಪ್ ಘೋಷ್ ಸೇರಿದಂತೆ ಬೇರೆ ಬೇರೆ ಬಿಜೆಪಿಯ ಘಟಾನುಘಟಿ ನಾಯಕರು ಇವತ್ತಿನ ಮತದಾನದಲ್ಲಿ ಅವರ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಇದರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ, ಅಂದರೆ 152 ಕ್ಷೇತ್ರವಲ್ಲದೆ ಇನ್ನಿತರ ಕಡೆ ಮಮತಾ ಬ್ಯಾನರ್ಜಿ ಪ್ರಚಾರವನ್ನು ಇನ್ನೂ ಕೂಡ ಮಾಡ್ತಿದ್ದಾರೆ. 2 ಹಂತದ ಮತದಾನ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಪ್ರಚಾರವನ್ನು ಮಮತಾ ಬ್ಯಾನರ್ಜಿ ಮುಂದುವರಿಸಿದ್ದಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಮತ್ತು ಸಶಸ್ತ್ರ ಪಡೆಗಳ ವಿರುದ್ಧ ಒಂದು ಸಮರ ಎನ್ನುವಂಥ ಒಂದು ವಾತಾವರಣವನ್ನು TMC ಹೇಳ್ತಾ ಇದೆ. ಯಾಕೆಂದರೆ ಸಶಸ್ತ್ರ ಪಡೆಗಳು ಎಲ್ಲೆಡೆಯೂ ಕೂಡ, ಅಂದರೆ ಎಲ್ಲೆಲ್ಲಿ ಮತದಾನ ಮಾಡೋದಕ್ಕೆ ಹೋಗ್ತೀವೋ ಅಲ್ಲೆಲ್ಲೂ ಕೂಡ ಒಂದು ಪರೋಕ್ಷವಾಗಿ ಬೆದರಿಕೆ ಹಾಕ್ತೀವಿ, ಬೆದರಿಕೆಯನ್ನು TMC ಕಾರ್ಯಕರ್ತರಿಗೆ ಹಾಕ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಈಗ TMC ಕಡೆಯಿಂದ ಕೇಳಿಬರ್ತಾ ಇದೆ. ಒಂದು ಕಡೆಗೆ ಮತದಾನ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಪ್ರಚಾರವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಅಂದರೆ ಎಲ್ಲಿ ಮತದಾನ ಇಲ್ವೋ ಅಂತ ಒಂದು ಭಾಗದಲ್ಲಿ ಪ್ರಚಾರ ಮುಂದುವರಿಸ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು 48 ಗಂಟೆಗಳ ಕಾಲ ಮತದಾನಕ್ಕೆ ಅವಕಾಶ ಕೊಡಬಾರ್ದು ಅಂತ. ಆದರೆ ಬಂಗಾಳದ ರಾಜಕಾರಣವನ್ನು ನೋಡ್ತಾ ಇದ್ರೆ ಮಮತಾ ಬ್ಯಾನರ್ಜಿ ಯಾವುದೇ ಪಟ್ಟನ್ನು ಬೇಕಾದರೂ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಹೀಗಾಗಿ ಇದು ಬಂಗಾಳದ ಒಂದು ವರದಿ. ಇದರ ಜೊತೆಗೆ ಅತ್ತ ತಮಿಳುನಾಡಲ್ಲಿ ನೋಡ್ತಾ ಇದ್ರೆ, ತಮಿಳುನಾಡಲ್ಲಿ ಬಹುಶಃ ಒಂದೇ ಫೇಸಲ್ಲಿ ಎಲ್ಲ 234 ಕ್ಷೇತ್ರಗಳಿಗೂ ಕೂಡ ಪ್ರತಿಮಾ ಮತದಾನವಾಗ್ತಾ ಇದೆ. ಸಹಜವಾಗಿ ತಮಿಳುನಾಡಲ್ಲಿ ಪೊಲಿಟಿಕ್ಸ್ ಮತ್ತು ಸಿನಿಮಾ ಎರಡೂ ಒಟ್ಟೊಟ್ಟಿಗೆ ಹೋಗುವಂಥದ್ದು. ಹೀಗಾಗಿ ಆರಂಭದಲ್ಲೇ ಘಟಾನುಘಟಿ ನಾಯಕರು, ವಿಜಯನ್ ಸೇರಿದಂತೆ, ರಜನಿಕಾಂತ್ ಸೇರಿದಂತೆ ಸಿನಿಮಾ ನಟರು ಕೂಡ ಬಂದಿದ್ದಾರೆ, ನಾಯಕರು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಜೊತೆಗೆ ಗೋಪಾಲಪುರಂ ಸೇರಿದಂತೆ ಇನ್ನಿತರ ವಿಧಾನಸಭಾ ಕ್ಷೇತ್ರದಲ್ಲಿ DMKಯ ಸ್ಟಾಲಿನ್ ಕುಟುಂಬ ಏನಿದೆ ಅದು ಕೂಡ ಮತದಾನಕ್ಕೆ ಬರ್ತಾ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಮಾರು 10 ಗಂಟೆಗೆ ಮತದಾನಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ತಮಿಳುನಾಡಲ್ಲಿ ನೋಡೋದಾದರೆ, ತಮಿಳುನಾಡಲ್ಲಿ ಒಂದೇ ಫೇಸ್ನಲ್ಲಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಪ್ಯಾಟರ್ನ್, ಅಂದರೆ ತಮಿಳುನಾಡಿನ ಪ್ಯಾಟರ್ನ್ ಗಮನಿಸ್ತಾರೆ. ಪ್ರತಿ 5 ವರ್ಷಕ್ಕೆ ಒಂದು ಬದಲಾವಣೆ ಆಗುವಂಥ ಪ್ಯಾಟರ್ನ್. ಹೀಗಾಗಿ ಈ ಬಾರಿ ಆ್ಯಂಟಿ ಇನ್ಕಂಬೆನ್ಸಿಗೆ ಮತ ಆಗ್ತಾರೋ, ಪ್ರೋ ಇನ್ಕಂಬೆನ್ಸಿಗೆ ಮತ ಆಗ್ತಾರೋ, ಇದೆಲ್ಲವೂ ಕೂಡ ಕುತೂಹಲ ಇದೆ. ಜೊತೆಗೆ ವಿಜಯನ್ ಕೂಡ ಒಂದು ಪೊಲಿಟಿಕಲ್ ಕ್ಯಾಮಿಯೋ ರೋಲ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು ಕ್ಯಾಮಿಯೋ ಆಗ್ತಾರಾ ಅಥವಾ ಅವರೇ ಹೀರೋ ಆಗಿ ಎಮರ್ಜ್ ಆಗ್ತಾರಾ, ಅದೆಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಮತದಾನ ಬಿರುಸಿನಿಂದ ಆರಂಭವಾಗಿದೆ. ಥ್ಯಾಂಕ್ ಯು ಪ್ರಮೋದ್.